ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನ ವಿಚಾರ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೂರುದಾರನ ವಿಚಾರಣೆಯಲ್ಲಿ ನಾನು ಮೊದಲೇ ಹೇಳಿದ್ದೆ, ನೋಡ್ರಿ ಸರ್ಕಾರದವರು ಹೇಳ್ತಿದಾರಲ್ರಿ, ಇದಕ್ಕೇನು ಹೇಳ್ತಾರೆ ಹಾಗಾದ್ರೆ? ಡಿಕೆ ಶಿವಕುಮಾರ್ ಮೊದಲೇ ಹೇಳಿದ್ರು ಷಡ್ಯಂತ್ರ ಇದು ಅಂತ ಹೇಳಿ. ದೂರುದಾರನ ವಿಚಾರದಲ್ಲಿ ನಾನು ಮೊದಲೇ ಹೇಳಿದೆ ಅಂದ್ರೆ ಷಡ್ಯಂತ್ರ. ಬಿಜೆಪಿಯವರು ಮೊದಲು ಏನೂ ಮಾತಾಡಿರಲಿಲ್ಲ, ಆದರೆ ನಾನು ಮಾತಾಡಿದ ಬಳಿಕ ಬಿಜೆಪಿಯವರು ಅದು ಎತ್ತು ಕಟ್ಟಿದ್ರು, ಮಾತಾಡಿದ್ರು. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡಿದ್ರು. ಧರ್ಮದಲ್ಲಿ ಯಾರು ರಾಜಕೀಯ ಮಾಡಬಾರದು ಅಷ್ಟೇ, ನನಗೆ ಮೊದಲಿಂದ ನಂಬಿಕೆ ಇತ್ತು ಅಂತ ಡಿಕೆಶಿ ಹೇಳಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ಕ್ರಮ ಅಂತ ಹೇಳಲಾಗಿತ್ತು. ಡಿಕೆ ಶಿವಕುಮಾರ್ ಅವ್ರು ಏನ್ ಹೇಳಿದ್ರು, ಷಡ್ಯಂತ್ರ ಇದು, ಇದ್ರ ಹಿಂದೆ ಯಾರೋ ಇದ್ದಾರೆ, ಕಾಯಿರಿ ಗೊತ್ತಾಗತ್ತೆ ಅಂತ ಹೇಳಿದ್ರು. ನೋಡಿ ಅವ್ರೇನ್ ಹೇಳಿದ್ರು ಅದನ್ನ ಮತ್ತೆ ಹೇಳಿದ್ದಾರೆ. ಅಂದ್ರೆ ಇದು ಷಡ್ಯಂತ್ರ ಅಂತ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ಏನು ಮಾತಾಡಿರ್ಲಿಲ್ಲ. ಬಿಜೆಪಿಯವರೆಲ್ಲ ಫೆನ್ಸ್ ಇಟ್ರು, ಅಡ್ಡಗೋಡೆ ಮೇಲೆ ದೀಪ, ಅದೇನು ಹೇಳ್ತಾರಲ್ಲ ಅಡ್ಡಗೋಡೆ ಮೇಲೆ ದೀಪ ಇಡ್ತಾರೆ ಅಂತ ಫೆನ್ಸ್ ಇಟ್ರು ಕೆಲಸ ಮಾಡ್ತಾ ಇದ್ರು. ನಾನು ಅದನ್ನ ಪ್ರಸ್ತಾವನೆ ಮಾಡಿದ ಮೇಲೆ ಅದನ್ನ ಮಾತಾಡ್ತಾ ಇದ್ದಾರೆ. ನನಗೆ ಮೊದಲಿಂದ ಕೂಡ ನಂಬಿಕೆ, ತನಿಖೆಗೆ ನಾವೆಲ್ಲ ಅವರು ವೆಲ್ಕಮ್ ಮಾಡಿದ್ದಾರೆ. ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ ಹತ್ರ ಮೀಟ್ ಮಾಡಿ ಅವರ ಕುಟುಂಬದವ್ರು ಬಂದು ನೀವು ಮಾಡಿರೋದು ಒಳ್ಳೆ ಕೆಲಸ ಅಂತೇಳಿ ಅವರು ಹೇಳಿದ್ದಾರೆ. ಆಯ್ತಾ, ಅದನ್ನ ಬಾಲಕೃಷ್ಣ ಅವರು ಅಸೆಂಬ್ಲಿಲೂ ಕೂಡ ಪ್ರಸ್ತಾವನೆ ಮಾಡೋದು, ನಾನು ಅದನ್ನು ಮಾತಾಡೋಕೆ ಹೋಗಲಿಲ್ಲ ಅದನ್ನ. ಸೊ ಅವರು ಬಂದು ಅದಕ್ಕೆ ವೆಲ್ಕಮ್ ಮಾಡಿದ್ರು. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾರ್ಯಾರು ತಪ್ಪು ಇದ್ದಾರೆ ಅವ್ರನ್ನೆಲ್ಲ ನಾವು ಕ್ರಮ ಕೈಗೊಳ್ತೀವಿ ಅಂತ ನಮ್ಮ ಸರ್ಕಾರ, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನಮ್ಮ CLP ಹೇಳಿದ್ದಾರೆ, ಅಸೆಂಬ್ಲಿಲೂ ಹೇಳಿದ್ದಾರೆ. ಸೊ ಆ ಕೆಲಸ ನಾವು ಮಾಡ್ತಾ ಇದೀವಿ. ಯಾರ ಮೇಲೂ ನಮಗೆ ಅವ್ರ ಪರನೂ ಇಲ್ಲ, ಇವ್ರ ಪರ ಇಲ್ಲ, ನಮಗೆ ನ್ಯಾಯದ ಪರ, ನಮಗೆ ಧರ್ಮದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ನಮ್ದು ಅಷ್ಟೇ. ಬಿಜೆಪಿಯವರು ಏನು ಮಾತಾಡಿರಲಿಲ್ಲ. ಬಿಜೆಪಿಯವರೆಲ್ಲ